ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಸಾಗರ ಮತ್ತು ಸಮುದ್ರಗಳ ಮೇಲೆ ಅತಿ ಹೆಚ್ಚು ಬಾರಿ ಕೇಳಿರುವ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಆಳವಾದ ಸಾಗರ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಪೆಸಿಫಿಕ್ ಸಾಗರ. ಪ್ರಶ್ನೆ ಸಂಖ್ಯೆ 2, ಬರ್ಮುಡಾ ಟ್ರಯಾಂಗಲ್ ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಟ್ಲಾಂಟಿಕ್ ಸಾಗರ. ಪ್ರಶ್ನೆ ಸಂಖ್ಯೆ 3, ಹಿಂದೂ ಮಹಾಸಾಗರದಲ್ಲಿ ಅತ್ಯಂತ ಆಳವಾದ ಕಣಿವೆ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸುಂದಾ ಕಂದಕ. ಪ್ರಶ್ನೆ ಸಂಖ್ಯೆ 4, ಅತ್ಯಂತ ಚಿಕ್ಕದಾದ ಸಾಗರ ಯಾವುದು? ಆಪ್ಷನ್ ಬಿ, ಆರ್ಕ್ಟಿಕ್ ಸಾಗರ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5, ಅತಿ ಬೆಚ್ಚಗಿನ ಸಮುದ್ರ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕೆಂಪು ಸಮುದ್ರ. ಪ್ರಶ್ನೆ ಸಂಖ್ಯೆ 6, ಜಗತ್ತಿನ ಅತಿದೊಡ್ಡ ಸಮುದ್ರ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಕ್ಷಿಣ ಚೀನಾ ಸಮುದ್ರ. ಪ್ರಶ್ನೆ ಸಂಖ್ಯೆ 7, ಅಮೆಜಾನ್ ನದಿಯು ಯಾವ ಸಾಗರವನ್ನು ಸೇರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಅಟ್ಲಾಂಟಿಕ್ ಸಾಗರ. ಪ್ರಶ್ನೆ ಸಂಖ್ಯೆ 8, ಸೂಯೆಜ್ ಕೆನಾಲ್ ಯಾವ ಎರಡು ಸಮುದ್ರಗಳನ್ನು ಜೋಡಿಸುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ. ಪ್ರಶ್ನೆ ಸಂಖ್ಯೆ 9, ನಮ್ಮ ಭೂಮಿಯ ಮೇಲೆ ಸಾಗರವು ಎಷ್ಟು ಪ್ರತಿಶತ ಆವರಿಸಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 70% ಆವರಿಸಿದೆ. ಪ್ರಶ್ನೆ ಸಂಖ್ಯೆ 10, ಯಾವ ಸಾಗರವನ್ನು ಸಾಗರಗಳ ತಂದೆ ಎಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪೆಸಿಫಿಕ್ ಸಾಗರ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 11, ಯಾವ ಸಮುದ್ರವು ಏಷ್ಯಾ ಖಂಡವನ್ನು ಆಫ್ರಿಕಾ ಖಂಡದಿಂದ ಬೇರ್ಪಡಿಸುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೆಂಪು ಸಮುದ್ರ. ಪ್ರಶ್ನೆ ಸಂಖ್ಯೆ 12, ಯಾವ ಸಮುದ್ರವು ಕಡಲ ತೀರಗಳನ್ನು ಹೊಂದಿಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಸರ್ಗ್ಯಾಸೋ ಸಮುದ್ರ. ಪ್ರಶ್ನೆ ಸಂಖ್ಯೆ 13, ಸಮುದ್ರದ ಅಲೆಗಳು ಉಂಟಾಗಲು ಕಾರಣವೇನು? ಆಪ್ಷನ್ ಎ, ಸೂರ್ಯ ಮತ್ತು ಚಂದ್ರ. ಪ್ರಶ್ನೆ ಸಂಖ್ಯೆ 14, ಆರ್ಕ್ಟಿಕ್ ಸಮುದ್ರ ಎಲ್ಲಿ ಇದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತರ ಧ್ರುವ. ಪ್ರಶ್ನೆ ಸಂಖ್ಯೆ 15, ಅತಿ ದೊಡ್ಡ ಕೊಲ್ಲಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೆಕ್ಸಿಕೋ ಕೊಲ್ಲಿ. ಪ್ರಶ್ನೆ ಸಂಖ್ಯೆ 16, ಭೂಮಿಯ ಮೇಲೆ ಎಷ್ಟು ಸಾಗರಗಳಿವೆ?
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 5 ಸಾಗರಗಳಿವೆ. ಪ್ರಶ್ನೆ ಸಂಖ್ಯೆ 17. ಅಟ್ಲಾಂಟಿಕ್ ಸಾಗರದ ಆಕಾರವನ್ನು ಹೇಗೆ ವಿವರಿಸಲಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ ಆಕಾರವಾಗಿದೆ ಎಂದು ವಿವರಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 18. ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವ ದೇಶ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನೆದರ್ಲ್ಯಾಂಡ್. ಪ್ರಶ್ನೆ ಸಂಖ್ಯೆ 19. ಯಾವ ಸಮುದ್ರವನ್ನು ಅತಿದೊಡ್ಡ ಉಪ್ಪು ನೀರಿನ ಸರೋವರವೆಂದು ಕರೆಯುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಸ್ಪಿಯನ್ ಸಮುದ್ರ. ಪ್ರಶ್ನೆ ಸಂಖ್ಯೆ 20. ಶ್ವೇತ ಸಮುದ್ರ ಅಥವಾ ವೈಟ್ ಸಿ ಎಲ್ಲಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ. ಪ್ರಶ್ನೆ ಸಂಖ್ಯೆ 21. ವಿಶ್ವದ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವ ದೇಶ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ ದೇಶ. ಪ್ರಶ್ನೆ ಸಂಖ್ಯೆ 22. ವ್ಯಾಪಾರದ ದೃಷ್ಟಿಯಿಂದ ಅತ್ಯಂತ ಜನದಟ್ಟಣೆಯ ಸಾಗರ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಟ್ಲಾಂಟಿಕ್ ಮಹಾಸಾಗರ. ಪ್ರಶ್ನೆ ಸಂಖ್ಯೆ 23. ಕಡಲುಗಳ್ಳರ ಚಟುವಟಿಕೆಗಳು ಹೆಚ್ಚಿರುವ ಕಾರಣ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪೈರಟ್ಸ್ ಅಲ್ಲೇ ಎಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಡೆನ್ ಕೊಲ್ಲಿ. ಸುಯೆಜ್ ಕಾಲುವೆಯು ರಾಷ್ಟ್ರೀಕರಣಗೊಂಡ ವರ್ಷ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1956. ಕೊನೆಯ ಪ್ರಶ್ನೆ ಸಂಖ್ಯೆ 25. ಯಾವ ಕಾಲುವೆ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರವನ್ನು ಜೋಡಿಸುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕೀಲ್ ಕಾಲುವೆ.